ಸೋಮಾಪುರ ಎಂಬ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ರಮೇಶ ಮತ್ತು ಆತನ ತಾಯಿ ಲೀಲಾವತಿ ಇಬ್ಬರು ವಾಸವಾಗಿದ್ದರು. ಒಂದು ದಿನ ರಮೇಶನಿಗೆ ಅವರ ಅಮ್ಮನ ಮಾತುಗಳು ಸುಳ್ಳು ಎಂದು ಅನಿಸತೊಡಗಿತು. ಆ ಅಮ್ಮನು ಹೇಳಿದ ಸುಳ್ಳುಗಳು ಏನು ನೋಡೋಣ ಬನ್ನಿ. ಇಷ್ಟೊಂದು ಸುಳ್ಳು ಹೇಳಾಕ ಹೆಂಗೆ ಕಲ್ತು ನಮ್ಮವ್ವ ತಿಳಿವಲ್ದು. 4 ರೊಟ್ಟಿ ಮುರಿದು 1 ರೊಟ್ಟಿ ಮುರಿದೀನಿ ಅಂತಾಳ. ಬೆಳಗ್ಗೆ 6ಕ್ಕೆ ಹೆಬ್ಬಿಸಿ 10 ಆಗೈತಿ ಏಳು ಮಗನೇ ಎನ್ನುತ್ತಾಳ. ಮಾಡಿದ ಅಡಿಗೆ ಕಮ್ಮಿ ಬಿದ್ದಾಗ ತನಗ ಹಸುನಾ ಇಲ್ಲ ಅನ್ನುತ್ತಾಳ ನನ್ನವ್ವ. ನಿನ್ನ ಮಗ ಪರೀಕ್ಷಾದಾಗ ಫೇಲ್ ಆಗ್ಯಾನ ಅಂತ ಯಾರಾದರೂ ಅಂದ್ರೆ ಮಾಸ್ತರ್ನ ನೆಟ್ಟಗ ಸಾಲಿ ಕಲಿಸಿಲ್ಲ, ನನ್ನ ಮಗಂದೇನು ತಪ್ಪೈತಿ ಅಂತಾಳ ನನ್ನವ್ವ. ಹಾಸ್ಟೆಲ್ಗೆ ಹೋಗಿ ಸಾಲಿ ಕಲಿ, ವಾರ ನೋಡಾಕ್ ಬರ್ತೀನಿ ಅಂತಾಳ. ಆದರೆ ನಮ್ಮವ್ವ ತಿಂಗಳಿಗೊಮ್ಮೆ ನೋಡಾಕ್ ಬರ್ತಾಳ. ನಿನ್ನ ಮುಖಕ್ಕೆ ಹೆಣ್ಣು ಯಾರು ಕೊಡ್ತಾರಲೇ ಅಂತ ಬೈತಾಳೆ. ಅದ ಮಂದಿ ಮುಂದೆ ನನ್ನ ಮಗಗ ಹೆಣ್ಣು ಕೊಡಾಕ ಮಂದಿ ಸಾಲ ಹಚ್ಚಿ ನಿಂತಾರ ಅಂತ ಹೇಳ್ತಾಳ ನನ್ನವ್ವ. ಬೇರೆಯವರು ನಿನ್ನ ಮಗನಿಗೆ ಕೂದಲ ಹೋಗ್ಯಾವ ಅಂತ ಅಂದ್ರ ಪಾಪ ಹಗಲ ರಾತ್ರಿ ಅನ್ನದ ಹವ್ವಾರಿ ಹೋದಿ ಕೂದಲ ಹೋಗ್ಯಾವ ಅಂತಾಳ ನನ್ನವ್ವ. ಅಯ್ಯ ನಿಮ್ಮ ಹುಡುಗ ಹೊಲಕ್ಕೆ ಹೋಗ್ತಾನ ಅಂತ ಯಾರಾದರೂ ಕೇಳಿದ್ರ ನೌಕರಿಯಾಗ ಏನಾಯ್ತ್ರಿ ಬಿಡ್ರಿ ಅಂತಾಳ ನನ್ನವ್ವ. ಏನೋ ಬಾಯಾಗ ಅಡಿಕೆ ತಂಬಾಕು ಹಾಕಂಗೆ ಕಾಣ್ತಾನ ನಿಮ್ಮ ಮಗ ಅಂತ ಅಂದ್ರ ಅವನ ಚಲೋನ ಇದ್ದ, ಆದ್ರೆ ಅವನ ಸಾವಾಸ ದೋಷ ಚಲೋ ಇಲ್ರಿ ಅಂತಾಳ ನನ್ನವ್ವ. ಹಿಂಗೆ ನೋಡ್ರಿ ನಮ್ಮವ್ವ, ನಿಮ್ಮ ಅವನು ಹಿಂಗ ಏನ್ರಿ.